ಹಲೋ ನಮಸ್ತೆ, ಫಿಲ್ಮ್ ಏರ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ, ಲೈಕ್ ಮಾಡಿ, ರೀತಿ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ವಿಡಿಯೋ ಶುರು ಮಾಡೋ ಮುಂಚೆ ಖಂಡಿತವಾಗಿ ಈಗಾಗಲೇ ನೀವು ತಮ್ಮನೇಲಿ ನೋಡಿರ್ಬೋದು, ಖಂಡಿತವಾಗಿ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಪ್ರೋ ಕಬಡ್ಡಿ ಸೀಸನ್ ಈಗಾಗಲೇ ಒಂದು ಸ್ಟಾರ್ಟ್ ಆಗುವಂಥ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಆಪ್ಷನ್ ಎಲ್ಲ ಮುಗಿದಿದ್ದು ಖಂಡಿತವಾಗಿಯೂ ಪ್ರದೀಪ್ ನರ್ವಾಲ್ ಅವರು ಒಂದು ಹೋಮ್ ಪ್ಲೇ ಯಾವತ್ತು ಸಿನಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಖಂಡಿತವಾಗಿಯೂ ಕ್ರೀಡೆ ಅಂತ ಒಂದು ಕಬಡ್ಡಿ ಪ್ಲೇಗೆ ಮತ್ತೊಂದು ಸಲ ಅಂತಹದ್ದೇ ಟೀಮ್ಗೆ ಮತ್ತೊಂದು ಸಲ ಬಂದು ಆಡುವಂಥ ಒಂದು ಸನ್ನಿವೇಶ ಬಂದಿದೆ. ಖಂಡಿತವಾಗಿಯೂ ಪ್ರದೀಪ್ ನರ್ವಾಲ್ ಅವರ ದೊಡ್ಡ ಒಂದು ಯಶಸ್ಸಾಗಲಿ, ಅದೇ ರೀತಿಯಾಗಿ ಬೆಂಗಳೂರು ಮತ್ತೊಂದು ಸಲ ಕಪ್ ಗೆಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಪ್ರದೀಪ್ ನರ್ವಾಲ್ ಅವರು ತುಂಬ ಒಂದು ಅಟ್ರಾಕ್ಟಿವ್ ಪ್ಲೇಯರ್, ಜಂಪಿಂಗ್ ಮಾಡುವಂಥ ಒಂದು ಪ್ಲೇಯರ್ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿ ಅತ್ಯುತ್ತಮ ಕ್ರೀಡೆಯಲ್ಲಿ ಪ್ರದೀಪ್ ನರ್ವಾಲ್ ಅವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಏನೇ ಆಗಲಿ ಬೆಂಗಳೂರು ಬುಲ್ಸ್ನವರ ಈ ಕಡೆಯ ಒಂದು ಟೀಮ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ಖಂಡಿತವಾಗಿಯೂ ಪವನ್ ಶೆರಾವತ್ ಹೋಗಿದ ನಂತರ ಖಂಡಿತವಾಗಿಯೂ ತುಂಬ ಅಂದರೆ ತುಂಬ ಡಲ್ ಆಗ್ತಾ ಬರ್ತಾ ಇತ್ತು ಖಂಡಿತವಾಗಿಯೂ ಟೀಮ್. ಖಂಡಿತವಾಗಿಯೂ ಪವನ್ ಶೆರಾವತ್ರವನ್ನು ಯಾಕೆ ತಂಡದಿಂದ ಕೈಬಿಟ್ಟರು, ಖಂಡಿತವಾಗಿಯೂ ಮ್ಯಾನೇಜ್ಮೆಂಟ್ ಮತ್ತು ಅವರ ತಂಡದ ಭಿನ್ನಾಭಿಪ್ರಾಯದ ಮಧ್ಯೆ ಖಂಡಿತವಾಗಿಯೂ ತುಂಬ ಸ್ವಲ್ಪ ಪೇಯ್ಡ್ ಜಾಸ್ತಿ ಕೊಡಬೇಕಂತ ಪವನ್ ಶೆರಾವತ್ ಒಂದು ಡಿಮಾಂಡ್ ಮಾಡಿದರು ಏನೋ ಅಂತ ಒಂದು ಸಣ್ಣ ಮಾಹಿತಿ ಬಂದಿತ್ತು. ಖಂಡಿತವಾಗಿಯೂ ಅಂಥ ಒಂದು ವಿಷಯಕ್ಕಾಗಿ ಇವರನ್ನು ತಂಡದಿಂದ ಕೈಬಿಡಲಾಗಿತ್ತು ಅನ್ನೋ ಸುದ್ದಿ ಹರಡ್ತಾ ಇರ್ತಾಯಿತ್ತು ಅಂತ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ಪವನ್ ಶೆರಾವತ್ ಬಿಟ್ಟ ನಂತರ ಕೂಡ ಒಂದು ವರ್ಷ ನಂತರ ಒಂದು ದೊಡ್ಡ ಪ್ಲೇಯರ್ ಪ್ರದೀಪ್ ನರ್ವಾಲ್ ಅವರು ಟೀಮ್ಗೆ ಬೆಂಗಳೂರು ಬುಲ್ಸ್ಗೆ ಎಂಟ್ರಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಒಂದು ದೊಡ್ಡ ಕಮ್ಬ್ಯಾಕ್ನತ್ತ ಬೆಂಗಳೂರು ಬುಲ್ಸ್ ಹೊರಟಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ಈ ಸಲ ಒಂದು ಹಿಟ್ ಮಾಡುವಂಥ ಒಂದು ಅವಕಾಶ, ಅದ್ಭುತವಾದ ಒಂದು ಅವಕಾಶ ಇದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಬೆಂಗಳೂರು ಬುಲ್ಸ್ಗೆ ಈ ಸಲ ಒಂದು ದೊಡ್ಡ ಅವಕಾಶ ಇದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ತುಂಬಾ ಅಂದರೆ ತುಂಬ ಪ್ಲೇಯರ್ ಅನ್ಸೋಲ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಅಂಥ ಸಂದರ್ಭದಲ್ಲಿ ಕೆಲವರನ್ನು ಬೆಂಗಳೂರು ಬುಲ್ಸ್ನವರು ದೀಪಕ್ ಹುಡಾ ಆಗಿರ್ಬೋದು, ಹಾಗೆ ಕೆಲವು ಪ್ಲೇಯರನ್ನು ಇವರು ಬೆಂಗಳೂರು ಬುಲ್ಸ್ನವರು ತೆಗೆದುಕೊಳ್ಬೋದಿತ್ತು ಅನ್ನೋ ಒಂದು ನನ್ನ ಮನವಿ ಆಗಿತ್ತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಂಥ ಒಂದು ಅಟ್ರಾಕ್ಟಿವ್ ಜಂಪಿಂಗ್ ಪ್ಲೇಯರ್, ಅದೇ ರೀತಿಯಾಗಿ ಮ್ಯಾಚ್ ತಿರುಗಿಸಬಲ್ಲವಂಥ ಪ್ಲೇಯರ್ನವರನ್ನು ಕೂಡ ಇವರು ತೆಗೆದುಕೊಳ್ಬೋದಿತ್ತು ಅಂತ ನನ್ನ ಅನಿಸಿಕೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂದರೆ ಆಟ ಆಡಿಸ್ಬೋದು ಅಂತಲೇ ಹೇಳ್ಬೋದು ಅಂತಲೇ ಇಲ್ಲ. ಖಂಡಿತವಾಗಿ ಅಂಥ ಪ್ಲೇಯರ್ನ ಯಾವತ್ತೂ ಕೂಡ ಒಂದು ಚೇಂಜಸ್ ಮಾಡುವಂಥ ಪ್ಲೇಯರ್ನಲ್ಲಿ ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಅಂಥ ಎಷ್ಟೋ ಪ್ಲೇಯರ್ನನ್ನು ಕೂಡ ಕೆಲವು ಟೀಮ್ನವರು ತೆಗೆದುಕೊಳ್ಳಲಿಲ್ಲ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ಈ ಸಲ ಬೆಂಗಳೂರು ಬುಲ್ಸ್ ಒಂದು ದೊಡ್ಡ ಟೀಮ್ನತ್ತ, ಒಂದು ದೊಡ್ಡ ಸ್ಟ್ರಾಂಗ್ ಟೀಮ್ನತ್ತ ಹೊರಟಿದೆ. ಖಂಡಿತವಾಗಿಯೂ ಈ ಸಲ ಮತ್ತೊಂದು ಸಲ ನಮ್ಮದು ಕಪ್ ನಮ್ಮದೇ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಒಳ್ಳೆಯದಾಗಲಿ, ಭಾಳ ಟೀಮ್ ತಂಡಕ್ಕೆ ಒಳ್ಳೆಯದಾಗಲಿ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಯಾರ್ಯಾರು ಬೆಂಗಳೂರು ಫ್ಯಾನ್ಸ್ ಆಗಿದ್ದರೆ ಖಂಡಿತವಾಗಿ ನಮ್ಮ ಒಂದು ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಸಪೋರ್ಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್, ಥ್ಯಾಂಕ್ ಯು. ಖಂಡಿತವಾಗಿಯೂ ಈ ನಮ್ಮೊಂದು ವಿಡಿಯೋವನ್ನು ಬೆಂಗಳೂರು ಬುಲ್ಸ್ ಫ್ಯಾನ್ ಆಗಿದ್ದರೆ ಖಂಡಿತವಾಗಿಯೂ ಆದಷ್ಟು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಪ್ಪದೇ ಈ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಖುಷಿ ಆಗ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಜೈ ಹಿಂದ್, ಥ್ಯಾಂಕ್ ಯು.